ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಪೂರ್ಣಪ್ರಜ್ಞಾ ಸಂಸ್ಥೆಯ ಸಂಸ್ಥಾಪಕರಾದಂತಹ ದಿವಂಗತ ಜಗದೀಶ್ ಮಾಸ್ತರ್ ಇವರನ್ನು ನೆನೆದುಕೊಳ್ಳುತ್ತಾ ಪೂರ್ಣಪ್ರಜ್ಞಾ ಗ್ಲೋಬಲ್ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂಕೋಲಾ ಇದು ಯಶಸ್ವಿಯಾಗಿ ಉತ್ತಮ ಶಿಕ್ಷಣವನ್ನು ನೀಡುವುದರ ಜೊತೆಗೆ ತನ್ನ ಯಶಸ್ವಿ ಹೆಜ್ಜೆಯನ್ನು ಇಟ್ಟಿದೆ. ಇದಕ್ಕೆ ಮೊದಲನೇದಾಗಿ ನಮ್ಮ ಪೂರ್ಣಪ್ರಜ್ಞಾ ಸಂಸ್ಥೆಯ ವರ್ಕಿಂಗ್ ಪ್ರೆಸಿಡೆಂಟ್ ಆದ ಪ್ರಶಾಂತ್ ನಾಯಕ್ ಹಾಗೂ ಕೋಆರ್ಡಿನೇಟರ್ ಆದ ಕೀರ್ತಿ ನಾಯಕ್ ದಂಪತಿಗಳು ಜೊತೆಗೆ ಎಲ್ಲ ಟೀಚಿಂಗ್ ಸ್ಟಾಫ್ ಇವರಿಗೆ ಅಭಿನಂದಿಸಲು ಇಷ್ಟಪಡ್ತೇನೆ. ಯಾಕಂದರೆ ನಮ್ಮ ಅಂಕೋಲೆ ಅಂತ ಒಂದು ತಾಲೂಕಿಗೆ ಒಂದೊಳ್ಳೆಯ ಶಾಲೆಯ ಅವಶ್ಯಕತೆ ಇತ್ತು. ಅದನ್ನು ಇಬ್ಬರು ದಂಪತಿಗಳು ತುಂಬ ಜವಾಬ್ದಾರಿಯುತವಾಗಿ ನಿಭಾಯಿಸಿಕೊಂಡು ಬಂದಿದ್ದಾರೆ. ಜೊತೆಗೆ ಎಲ್ಲ ಟೀಚಿಂಗ್ ಸ್ಟಾಫ್ನ ಸಲಹೆಯ ಮೇರೆಗೆ. ಯಾಕಂದರೆ ಇದರಲ್ಲಿ ಪ್ರತಿಯೊಂದು ಮಾಂಟೆಸರಿ ಎಜುಕೇಷನ್ ಅನ್ನೋ ಒಂದು ಪದ್ಧತಿಯನ್ನು ಜಾರಿಗೆ ತಗೊಂಡು ಬಂದು ಮಕ್ಕಳಿಗೆ ತುಂಬ ಸಿಂಪಲ್ಲಾಗಿ ಅಂದರೆ ಕ್ರಿಯೇಟಿವ್ ಆಗಿ ಎಜುಕೇಷನ್ ನೀಡೋದು ಈ ಒಂದು ಶಾಲೆಯ ವಿಶಿಷ್ಟತೆ ಆಗಿದೆ ಅಂತಲೇ ಹೇಳ್ಬೋದು. ನನ್ನ ಮಗಳು ನರ್ಸರಿಯಿಂದ ಇಲ್ಲಿ ಓದ್ತಾ ಇದ್ದಾಳೆ. ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಆಗಿರ್ಬೋದು, ಫೋನಿಕ್ಸ್ ಆಗಿರ್ಬೋದು, ಈಸಿಯಾಗಿ ಐಡೆಂಟಿಫಿಕೇಷನ್ ಮಾಡ್ತಾಳೆ ಪ್ರತಿಯೊಂದನ್ನು ಕೂಡ. ಮತ್ತು ಅವಳು ಯಾವತ್ತೂ ಕೂಡ ಶಾಲೆಗೆ ಹೋಗಲ್ಲ ಅಂತ ಹೇಳಿದ್ದೇ ಇಲ್ಲ. ಯಾಕಂದರೆ ಇಲ್ಲಿ ಟೀಚರ್ಸ್ಗಳು ರೂಢಿಯಲ್ಲಿಟ್ಟಿರುವ ಆಟದೊಂದಿಗೆ ಪಾಠ ಅನ್ನುವ ಒಂದು ಸಿಸ್ಟಮ್ ಮೂಲಕ ಅವಳು ಡೈಲಿ ಸ್ಕೂಲಿಗೆ ಹೋಗಲಿಕ್ಕೆ ಇಷ್ಟಪಡ್ತಾಳೆ. ಒಂದು ದಿವಸನೂ ಕೂಡ ಮಿಸ್ ಮಾಡೋದಿಲ್ಲ. ಈ ಶಾಲೆ ಕೇವಲ ಶಿಕ್ಷಣದ ಜೊತೆಗೆ ಶಿಸ್ತನ್ನು ಕೂಡ ಕಲಿಸ್ತಾ ಇದೆ. ಯಾಕಂದರೆ ಮಗು ತನ್ನ ಕೆಲಸವನ್ನು ತಾನೇ ಮಾಡ್ಕೊಳ್ಳೋದು, ಯಾರ ಮೇಲೂ ಡಿಪೆಂಡ್ ಆಗಿರೋದು. ಇವಾಗ ನರ್ಸರಿಗೆ ಜಾಯ್ನ್ ಆದವಾಗ ಫಸ್ಟ್ ಬಂದವಾಗ ಟಿಫನ್ ಬಾಕ್ಸನ್ನು ಟೀಚರ್ಸ್ ಓಪನ್ ಮಾಡಿ ಕೊಡುವಂಥ. ಆದರೆ ನೆಕ್ಸ್ಟ್ ಒಂದು 3-4 ದಿವಸ ಆದಮೇಲೆ ಅವರು ತಮ್ಮ ಬಾಕ್ಸನ್ನು ತಾವೇ ಹಾಕೊಳ್ಳೋದಾಗಿರ್ಬೋದು, ಓಪನ್ ಮಾಡೋದಾಗಿರ್ಬೋದು, ಸ್ಕೂಲಿಗೆ ಹೋಗಬೇಕಾದ್ರೆ ತಮ್ಮದು ಪ್ರತಿಯೊಂದು ಪೆನ್ಸಿಲ್, ರಬ್ಬರ್ ನೀಟಾಗಿ ತೊಗೊಂಡು ಹೋಗೋದಾಗಿರ್ಬೋದು, ಇದನ್ನೆಲ್ಲ ಕೂಡ ಮಕ್ಕಳು ಮಾಡ್ತಾರೆ. ಅಂದರೆ ಯಾರ ಮೇಲೂ ಡಿಪೆಂಡ್ ಆಗಲಿಕ್ಕೆ ಇಷ್ಟಪಡೋದಿಲ್ಲ. ಜೊತೆಗೆ ಶಾಲೆಯಲ್ಲಿ ಒಂದು 2 ವರ್ಷದಿಂದ ಪೌಷ್ಟಿಕವಾದ ರುಚಿಕಟ್ಟಾದ ಆಹಾರವನ್ನು ನೀಡ್ತಾ ಬಂದಿದ್ದಾರೆ. ಇದರಿಂದ ಏನಾಗ್ತಿದೆ ಅಂದರೆ ನಮ್ಮಂಥ ಸ್ವಲ್ಪ ಪೇರೆಂಟ್ಸಿಗೆ ಆರಾಮ ಅಂತಲೇ ಹೇಳ್ಬೋದು. ಜೊತೆಗೆ ತುಂಬ ಕ್ಲೀನ್ ಆ್ಯಂಡ್ ಹೈಜೀನ್ ಮೇಂಟೈನ್ ಮಾಡ್ತಾರೆ. ಇದರಿಂದ ಮಕ್ಕಳು ಸಹಪಂಕ್ತಿಯ ವಿದ್ಯಾರ್ಥಿಗಳ ಜೊತೆಗೆ ಸೇರಿ ಉತ್ತಮ ಬಾಂಧವ್ಯ ಬೆಳೀತದೆ ಅವರಿಗೆ ಈ ಥರ ಜೊತೆಗೆ ಕೂತ್ಕೊಂಡು ಊಟ ಮಾಡೋದ್ರಿಂದ. ಹಾಗೆ ನಾನು ವ್ಯಾನ್ ವ್ಯವಸ್ಥೆ ಬಗ್ಗೆ ಹೇಳಬೇಕು ಅಂದರೆ ಸರಿಯಾದ ಸಮಯಕ್ಕೆ ಬಂದು ಮಕ್ಕಳನ್ನು ಬೆಳಿಗ್ಗೆ ಕರೆದುಕೊಂಡು ಹೋಗೋದ್ರಿಂದ ಹಿಡಿದು ವಾಪಸ್ ಮನೆಗೆ ಬಿಡುವವರೆಗೂ ಕೂಡ ವ್ಯಾನ್ನ ನಿರ್ವಾಹಕ ಸಿಬ್ಬಂದಿಗಳು ಕೂಡ ತಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವಂಥದ್ದು. ಒಟ್ಟಾರೆಯಾಗಿ ಅಂಕೋಲೆ ಅಂತ ಒಂದು ತಾಲೂಕಿಗೆ ಒಂದು ಉತ್ತಮವಾದ ಶಿಕ್ಷಣವನ್ನು ನೀಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಪ್ರಶಾಂತ್ ಹಾಗೂ ಕೀರ್ತಿ ನಾಯಕ್ ದಂಪತಿಗಳು ಈ ಶಿಕ್ಷಣ ಸಂಸ್ಥೆಯನ್ನು ಶುರು ಮಾಡಿದ್ದಾರೆ. ಹಾಗೆ ಅದರ ಸದುಪಯೋಗವನ್ನು ಪ್ರತಿಯೊಬ್ಬರೂ ಕೂಡ ನಮ್ಮ ಅಂಕೋಲೆ ಜನತೆ ಪ್ರತಿಯೊಬ್ಬರೂ ಕೂಡ ಪಡೆದುಕೊಳ್ಳಬೇಕಾಗಿ ಕೇಳ್ಕೊಳ್ತೇನೆ. ಧನ್ಯವಾದಗಳು.